ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಮಿಳುನಾಡು ಪ್ರದೇಶದಲ್ಲಿ ಬೇಸಿಗೆಯ ತಾಪದೊಂದಿಗೆ ಕುಡಿಯುವ ನೀರಿನ ಅಭಾವ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಈ ಕಠಿಣ ಪರಿಸ್ಥಿತಿಯನ್ನು ಮನಗಂಡು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ವಾರ್ಡ್ ಸದಸ್ಯರಾದ ಇಲಿಯಾಸ್ ತಮಿಳುನಾಡು ಅವರ ವಿಶೇಷ ಮುತುವರ್ಜಿಯಿಂದಾಗಿ ಇದೀಗ ಗ್ರಾಮದ ಮನೆಗಳಿಗೆ ನೀರಿನ ಸರಬರಾಜು ಆರಂಭಗೊಂಡಿದೆ. ಪ್ರಸ್ತುತ ಪಂಚಾಯತ್ ವತಿಯಿಂದ 2 ದಿನಕ್ಕೊಮ್ಮೆ ಸುಮಾರು 24,000 ಲೀಟರ್ ನೀರನ್ನು ಟ್ಯಾಂಕರ್ ಮೂಲಕ ಮನೆಗಳಿಗೆ ವಿತರಿಸಲಾಗುತ್ತಿದೆ. ಕೇರಳ ಜಲ ಪ್ರಾಧಿಕಾರದಿಂದ ಸಮರ್ಪಕವಾಗಿ ನೀರು ಸರಬರಾಜು ಆಗದ ಈ ಸಮಯದಲ್ಲಿ ಪಂಚಾಯತ್ ಕೈಗೊಂಡ ಈ ಕ್ರಮವು ಸ್ಥಳೀಯ ನಿವಾಸಿಗಳಿಗೆ ವರದಾನವಾಗಿ ಪರಿಣಮಿಸಿದೆ. ತಮಿಳುನಾಡು ವಾರ್ಡ್ನಲ್ಲಿ ಸುಮಾರು 600ಕ್ಕೂ ಅಧಿಕ ಮನೆಗಳಿದ್ದು, ಅನ್ಯ ರಾಜ್ಯದ ನಿವಾಸಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಜನಸಂಖ್ಯೆ ಅಧಿಕವಾಗಿರುವ ಕಾರಣ ಪ್ರಸ್ತುತ ನೀಡಲಾಗುತ್ತಿರುವ ನೀರು ಸಾಕಾಗುತ್ತಿಲ್ಲ ಎಂಬುದು ಗ್ರಾಮಸ್ಥರ ಅಳಲಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ನ ಜೊತೆಯಾಗಿ ಜಿಲ್ಲಾ ಪಂಚಾಯತ್ ಅದೇ ರೀತಿ ಬ್ಲಾಕ್ ಪಂಚಾಯತ್ ವತಿಯಿಂದ ವಿಶೇಷ ಅನುದಾನದೊಂದಿಗೆ ಒಂದು ಕೊಳವೆಬಾವಿ ವ್ಯವಸ್ಥೆ ಮಾಡಿಸಿದ್ರೆ ಉತ್ತಮವಿರುತ್ತೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಈಗ ಕುಡಿಸುವ 2 ದಿನಕ್ಕೊಮ್ಮೆ ನೀರು ನೀಡುವ ಬದಲಾಗಿ ಪ್ರತಿದಿನವೂ ನೀರು ಸರಬರಾಜು ಮಾಡಿದ್ರೆ ನಮಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಹಿಂದೆಂದೂ ಕಾಣದ ರೀತಿಯಲ್ಲಿ ವಾರ್ಡ್ ಸದಸ್ಯರು ಕುಡಿಯುವ ನೀರಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ನಮ್ಮ ಊರಿನಲ್ಲಿ ಕಳೆದ ವರ್ಷಕ್ಕಿಂತಲೂ ಸೆಕೆ ಜಾಸ್ತಿ ಆಗಿದೆ ಹಾಗೂ ನೀರಿನ ತುಂಬಾ ಸಮಸ್ಯೆ ಇತ್ತು. ಕಳೆದ ವರ್ಷ ನಮಗೆ ಸಿಗುವುದಕ್ಕಿಂತಲೂ ಈ ವರ್ಷ ನಮಗೆ ನಮ್ಮ ಪ್ರೆಸಿಡೆಂಟ್ ಹಾಗೂ ನಮ್ಮ ವಾರ್ಡಿನ ಮೆಂಬರ್ ಆಗಿಯೂ ಅವರಿಬ್ಬರು ಸೇರಿ ನಮಗೆ ನೀರಿನ ವ್ಯವಸ್ಥೆಯನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ತಾ ಕೊಟ್ಟಿದ್ದಾರೆ ಕೂಡ. ಅಂದ್ರೆ ಬೆಳಗಿನ ಹೊತ್ತಲ್ಲಿ ನಮಗೆ ಎಲ್ಲಾ ಮನೆಗಳಿಗೂ ಬೇಕಾದಷ್ಟು ನೀರು, ಅಂದ್ರೆ ಕಳೆದ ವರ್ಷಕ್ಕಿಂತಲೂ ನಮಗೆ ಈ ಸಲ ನಮಗೆ ಬೇಕಾದಷ್ಟು ನೀರನ್ನು ಒದಗಿಸಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇರಳ ನೀರು ಸರಬರಾಜು ಇಲಾಖೆ ಕೂಡ ತಕ್ಷಣ ಎಚ್ಚೆತ್ತುಕೊಂಡು ತಮಿಳುನಾಡು ಭಾಗಕ್ಕೆಂದೇ ಪ್ರತ್ಯೇಕವಾಗಿ ಮತ್ತೊಂದು ಕೊಳವೆ ಬಾವಿಯ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಎಂಬುದು ಅನಿವಾರ್ಯವಾಗಿದೆ. ಪಂಚಾಯತ್ ತನ್ನ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದೆ. ಆದರೆ ಶಾಶ್ವತ ಪರಿಹಾರಕ್ಕಾಗಿ ಜಲ ಪ್ರಾಧಿಕಾರವು ಹೊಸ ಮೂಲಗಳನ್ನು ಹುಡುಕಬೇಕಿದೆ. ಅಲ್ಲಿಯವರೆಗೆ ಪಂಚಾಯತ್ ಪ್ರತಿನಿಧಿ ನೀರು ಒದಗಿಸುವತ್ತ ಗಮನ ಹರಿಸಲಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.